ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಾಲಹರಣ ಆಗುವುದಿಲ್ಲ. ಎಸಿ ರಶ್ಮಿ ಎಸ್ಆರ್. ಬ್ರಹ್ಮಾವರ 750 ವಿದ್ಯಾರ್ಥಿಗಳು ಇರುವ ಶಾಲೆಗೆ ಬೇಕು ಹೊಸ ಕಟ್ಟಡ. ರೋಟರಿ ಕ್ಲಬ್ ಬ್ರಹ್ಮಾವರ 2026-27 ನೂತನ ಪದಾಧಿಕಾರಿಗಳ ಪದಗ್ರಹಣ. ಬಾರಕೂರು ರಂಗನಕೆರೆಯ ಕೊರಗ ಸಮುದಾಯದ ಯುವತಿ ಅಶ್ವಿತಾಗೆ ಡಾಕ್ಟರೇಟ್. ಕುಂದಾಪುರ ಮತ್ತು ನನಗೆ ಭಾವನಾತ್ಮಕ ನಂಟಿದೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಾಲಹರಣ ಆಗುವುದಿಲ್ಲ. ಕುಂದಾಪುರ ಭಾಷೆ ಮತ್ತು ನೆಲದ ಬಗ್ಗೆ ಎಸಿ ರಶ್ಮಿ ಎಸ್ಆರ್ ಅವರ ಅಭಿಮಾನದ ಮಾತು ಇಲ್ಲಿದೆ ನೋಡಿ. ನಾನು ಮೊದಲ ಬಾರಿಗೆ ಕುಂದಾಪುರಕ್ಕೆ ಬಂದಾಗ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವ್ರು ಬಂದು ಕೇಳಿದ್ರು, ಇಲ್ಲೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರೆ, ನಿಮ್ಗೆ ಅರ್ಥ ಆಗ್ತದಂತ. ಇವತ್ತು ನಾನು ಹೇಳಬಲ್ಲೆ, ಬಪ್ಪೊತ್ತಿಗೆ ಕನ್ನಡ ಗೊತ್ತಿರಲಿಲ್ಲ, ಒಪ್ಪೊತ್ತಿ ಮುಂಚೆ ಕನ್ನಡ ಖಂಡಿತ ಕಲ್ತು ಹೋಗ್ತಾನಂತ. ಸ್ವಲ್ಪ ಕನ್ನಡ ಕಲ್ತಿದ್ದಾನೆ. ಇನ್ನೊಂದು ಬಹಳ ಇಷ್ಟವಾದ ವಿಚಾರ ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಮನೇಲಿ ಹೇಳ್ತಿದ್ರು, ಮಾತಾಡಿ ಕಾಲಹರಣ ಮಾಡಬೇಡಿ, ಕೆಲಸ ಮಾಡಿ ಓದಿ ಅಂತ. ಕುಂದಾಪುರ ಕನ್ನಡದಲ್ಲಿ ನೀವು ಎಷ್ಟು ಮಾತಾಡಿದ್ರು ಕಾಲಹರಣ ಆಗೋದಿಲ್ಲ. ನಾನು ನೀ ಎಲ್ಲ ಶಾರ್ಟ್ ಫಾರ್ಮ್ಸಲ್ಲಿ ಬೇಗ ಮಾತಾಡಿ ಮುಕ್ತಾಯ ಚುಟುಕಾಗಿ ಮಾತಾಡ್ಬೋದು ಅಂತ ಒಂದು ಸುಂದರವಾದ ಭಾಷೆ ಕಲೀಲಿಕ್ಕೆ ಹಾಗೂ ಈ ವಾತಾವರಣದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಿಜವಾಗಿ ಪುಣ್ಯವಂತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮಕ್ಕಳಿದ್ದೀರಾ, ನಾನು ಕೇಳ್ಪಟ್ಟೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಭಾಷೆ ವೈವಿಧ್ಯತೆ ನಮ್ಮ ಕನ್ನಡ ರಾಜ್ಯದಲ್ಲಿದೆ, ಆದರೆ ಏಕತೆ ಇದೆ. ಆದ ಕಾರಣ ನೀವು ಎಲ್ಲಿಂದ ಬಂದರೂ ಕೂಡ ಕನ್ನಡ ಕಲೀರಿ, ನಿಮ್ಮ ಕನ್ನಡ ಇಲ್ಲಿ ಕಲಿಸಿ ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. ಎರಡು ಕಿವಿ ಮಾತು ಮಕ್ಕಳಿಗೆ ನಾನು ಹೇಳ್ತೇನೆ, ಬಿಕಾಸ್ ಎಲ್ಲ ವಿದ್ಯಾರ್ಥಿನಿಯರಿದ್ದಾರೆ. ಈಗ ಬಹುಮಾನ ವಿತರಣೆ ಆಗುವಾಗ ನಾನೊಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ನೋಡಿದೆ. ಇಲ್ಲಿ ಈ ಭಾಗದಲ್ಲಿ ಮೊದಲನೇ ಪ್ರೈಸ್ ಸಿಕ್ಕಿದ ವಿದ್ಯಾರ್ಥಿಗಳು ಫುಲ್ಲಿ ಎಕ್ಸೈಟೆಡ್ ಆಗಿ ದೇವರನ್ನು ಬೇಡಿ ಎಲ್ಲ ಮಾಡ್ತಾ ಇದ್ರು. ನೋಡುವಾಗ ಬಹಳ ಖುಷಿ ಆಯ್ತು. ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಪ್ರತಿದಿನ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಇರಬೇಕು. ನೀವೇನೇ ಕೆಲಸ ಮಾಡಿದ್ರು ಕೂಡ, ಏನೇ ಓದ್ಲಿಕ್ಕೆ ಹೋದ್ರು ಕೂಡ ಒಂದು ಎಕ್ಸೈಟ್ಮೆಂಟ್, ಒಂದು ಹುರುಪಲ್ಲಿ ಇದ್ರೆ ಮಾತ್ರ ನಿಮ್ಗೆ ಆ ದಿನ ಹಾಗೂ ಆ ಚಟುವಟಿಕೆ ನೀವೇನ್ ಮಾಡ್ತೀರಾ ಅದು ಕಾರ್ಯಗಳ ರೂಪದಲ್ಲಿ ಆಗ್ಲಿಕ್ಕೆ ಸಾಧ್ಯ. 130 ವರ್ಷದ ಇತಿಹಾಸ ಇರುವ ಬ್ರಹ್ಮಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾರ್ಡೊಲ್ಲಿ ಇಂದಿಗೂ 75 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವ ಹೆಂಚಿನ ಮಾಡು ಇರುವ ಶಾಲೆಗೆ ಸರ್ಕಾರ ಹೊಸ ಕಟ್ಟಡವನ್ನು ತುರ್ತಾಗಿ ಮಾಡಬೇಕಾಗಿದೆ. ಸೋಮವಾರ ಬೀಸಿದ ಭಾರೀ ಗಾಳಿ ಮಳೆಗೆ ತರಗತಿ ನಡೆಯುತ್ತಿರುವ ಒಂದು ಭಾಗದ ಮೇಲಿನ ಮಾಡಿನ ಹೆಂಚು ಹಾರಿ ಹೋಗಿ 10 ಹೆಂಚುಗಳು ತುಂಡಾಗಿ ಬಿದ್ದ ಕಾರಣ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು ಭೇಟಿ ನೀಡಿ ಸದ್ಯ 1, 2, 3ನೇ ತರಗತಿಗಳ ಮಕ್ಕಳಿಗೆ ಹೊರಗಡೆ ಮತ್ತು ಬೇರೆ ತರಗತಿಯೊಂದಿಗೆ ಜೋಡಣೆ ಮಾಡಿ ಶಿಕ್ಷಣ ನೀಡುತ್ತಿರುವುದು ಕಂಡುಬಂದಿದೆ. ಬ್ರಹ್ಮಾವರ ನಗರ ಮಧ್ಯಭಾಗದಲ್ಲಿ ಇರುವ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಎಸ್ಟಿಎಂಸಿ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ದಾನಿಗಳ ನೆರವಿನಿಂದ ಹೊಸ ಕಟ್ಟಡದ ತರಗತಿ ಕೊಠಡಿಯನ್ನ ಮಾಡಿ 30 ಶಿಕ್ಷಕರು ಇದ್ದು ಶಿಕ್ಷಣ ಗುಣಮಟ್ಟ ಮತ್ತು ಮಕ್ಕಳ ಹೆಚ್ಚಳ ಕಂಡು ಆಂಗ್ಲ ಮಾಧ್ಯಮ ಶಾಲೆ ಆರಂಭಗೊಂಡು ಕಳೆದ ವರ್ಷ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನವರಿಂದ 3 ಅಂತಸ್ತಿನ ಹೊಸ ಕಟ್ಟಡವನ್ನು ಕೊಡುಗೆಯಾಗಿ ನೀಡಿದ್ದರು. ಹಳೆ ಕಟ್ಟಡದ ಬದಲಿಗೆ ಹೊಸ ಕಟ್ಟಡ ನಿರ್ಮಿಸುವಂತೆ ಮಕ್ಕಳ ಪೋಷಕರು ಇಲಾಖೆಗೆ ಮನವಿ ನೀಡಿದ್ದು, ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸೂಕ್ತ ರಕ್ಷಣೆ ಮತ್ತು ಭದ್ರತೆಯಲ್ಲಿ ಶಿಕ್ಷಣ ದೊರಕಲು ಸರ್ಕಾರ ತುರ್ತು ಹೊಸ ಕಟ್ಟಡ ಮಾಡಬೇಕಾಗಿದೆ. ನಿಮ್ಮನ್ನ
ಉದ್ದೇಶಿಸಿ ಬ್ರಹ್ಮಾವರ ಸರ್ಕಾರಿ ಪ್ರಾಥಮಿಕ ಶಾಲೆ ಬೋರ್ಡ್ ಶಾಲೆ ಅಂತ ಒಂದು ಹೆಸರುವಾಸಿಯಾಗಿರುವಂಥ ಬ್ರಹ್ಮಾವರ ತಾಲೂಕಿನ ಅತಿ ಹೆಚ್ಚು ಮಕ್ಕಳಿರುವಂಥ ನಮ್ಮ ಈ ಶಾಲೆಯಲ್ಲಿ ನಿನ್ನೆ ಪ್ರಾಕೃತಿಕ ವಿಕೋಪಕ್ಕೆ ಒಂದು ಹಂಚಿನ ಒಂದಿಷ್ಟು 10-15 ಹಂಚು ಹಾರಿ ಹೋಗಿದೆ. ಯಾವುದೇ ರೀತಿಯ ಅವಘಡ ಮತ್ತು ಅನಾಹುತ ಆಗಲಿಲ್ಲ. ಒಂದು ಮಗುವಿಗೆ ಒಂದು ಬೆರಳಿಗೆ ಒಂದು ಸಣ್ಣದೊಂದು ಗಾಯ ಆಗಿತ್ತು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಮತ್ತು ಇದು ತಾಲೂಕಿನಲ್ಲಿಯೇ ನಮ್ಮದು ದೊಡ್ಡ ಶಾಲೆ, ದೊಡ್ಡ ಸಂಖ್ಯೆ ಇರುವಂಥ ಶಾಲೆ, 750ಕ್ಕೂ ಮಕ್ಕಳಿರುವಂಥ ಒಂದು ಶಾಲೆಯಲ್ಲಿ ನಿನ್ನೆ ಇಲಾಖೆಯವರು ಒಂದು ವಿಸಿಟ್ ಮಾಡಿದ್ದಾರೆ. ಈ ಒಂದು ಅನಾಹುತ ನಡೆದಾಗ ಈ ಕಟ್ಟಡದಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಮಕ್ಕಳನ್ನು ಕೂರಿಸಬಾರ್ದು ಅನ್ನೋದು ನಮಗೊಂದು ಆದೇಶ ಆಗಿದೆ. ಅದಕ್ಕೆ ಸರಿಯಾಗಿ ಟೀಚರ್ನವರು ಕ್ಲಾಸನ್ನು ಕಂಬೈನ್ ಮಾಡಿ ಈಗ 2 ಕ್ಲಾಸನ್ನು ಒಂದೇ ಕ್ಲಾಸಿಗೆ ತಗೊಂಡೋಗಿ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈ ಕಟ್ಟಡದಲ್ಲಿ ಯಾವುದೇ ರೀತಿಯ ಮಕ್ಕಳನ್ನು ಕೂರಿಸಲಿಲ್ಲ ಅವರು. ಹಾಗೆ ಅದು ಇದೇ ರೀತಿ ಮುಂದುವರೆದ್ರೆ ಮಾತ್ರ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ 750ಕ್ಕೂ ಮಿಕ್ಕಿ ಇರುವಂಥ ಮಕ್ಕಳಿರುವಂಥ ಶಾಲೆ ಇದು. ಇಲ್ಲಿ ಕಟ್ಟಡ ಅಂದರೆ 6-7 ಕ್ಲಾಸ್ ಇದೇ ಕಟ್ಟಡದಲ್ಲಿ ಇತ್ತು. ಅದು ಈಗ 6-7 ಕ್ಲಾಸ್ ಶಾರ್ಟ್ ಆದ್ದರಿಂದ ಆಚೆ ಕಟ್ಟಡಕ್ಕೆ ಹೋಯ್ತು. ಎಲ್ಲ ಒಂದು ಕಂಬೈನ್ ಮಾಡಿ ಮಾಡ್ತಾ ಇದ್ದಾರೆ. ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಇದಕ್ಕೆ ಏನು ಸರ್ಕಾರದವರು ಗಮನ ಹರಿಸಬೇಕು. ನಮ್ಮ ಈ ಶಾಲೆಯಲ್ಲಿ ಹಿಂದೆ ಜಾಗ ಇದೆ, ಇದು ತೆಗೆದರೂ ಒಂದು ವೇಳೆ ದೊಡ್ಡ ಕಟ್ಟಡ ಮಾಡಿ ಕೊಡುವಷ್ಟು ಜಾಗ ಇದೆ ನಮ್ಮೊಂದು 10 ಕೊಠಡಿ ಶಾರ್ಟೇಜ್ ಆಗ್ತದೆ ಈಗ. ಆದ್ದರಿಂದ ಅದು ಆದಷ್ಟು ಬೇಗ ಅದನ್ನು ಒಂದು ಸಂಬಂಧಪಟ್ಟ ಇಲಾಖೆಯವರು ಯಾರಂತ ನೋಡಿ ನಮಗೆ ಮಾಡಿಕೊಟ್ಟು ತುಂಬ ಉಪಕಾರ ಆಗ್ತಿತ್ತು. ಮತ್ತು ನಮ್ಮ ಈ ಮಕ್ಕಳಿಗೆ ಕೂಡ ಒಂದು ಅನುಕೂಲ ಆಗ್ತಿತ್ತು. ಈ ಭಾಗದಲ್ಲಿ ಇಷ್ಟೊಂದು ಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಟೀಚರ್ಸ್ ಅವರು ಮತ್ತು STMC ಅವರು PT ಅವರು ಅವರೆಲ್ಲ ಭಾಳಷ್ಟು ಕೆಲಸ ಮಾಡಿದೆ. ಮತ್ತು ಇಲ್ಲಿನ ದಾನಿಗಳು ಕೂಡ ಭಾಳಷ್ಟು ಕೆಲಸ ಮಾಡಿ ಈ ಶಾಲೆಯನ್ನು ಉಳಿಸ್ಕೊಂಡಿದ್ದಾರೆ. ಮುಂದೆ ಕೂಡ ಉಳಿಬೇಕಾದ್ರೆ ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ನಾವು ನಿನ್ನೆ ಆದಂಥ ಒಂದು ಅವಘಡಕ್ಕೆ ಇವತ್ತು ನಮ್ಮ PT ಅವರು ಮತ್ತು STMC ಅವರು ಬೆಳಿಗ್ಗೆ 8 ಬಂದು 8 ನಾವು ಇಲ್ಲಿ ಏನು ತಯಾರಿ ಬೇಕು ಅದನ್ನು ಮಾಡಿಕೊಡ್ತಾ ಇದ್ದೀವಿ ಟೀಚರ್ ಒಟ್ಟಿಗೆ ಸೇರಿಕೊಂಡು. ಆದ್ದರಿಂದ ನಾನು ಇಲಾಖೆಯ ಗಮನ ಹರಿಸಲಿಕ್ಕೆ ಮತ್ತು ಸಂಬಂಧಪಟ್ಟವರ ಗಮನ ಹರಿಸಲಿಕ್ಕೆ ನಾನು ನನ್ನ ಕೋರಿಕೆ ಅಂತ ಹೇಳಿದರೆ, ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೇಕು ನಾವು. ಮತ್ತು ನಮಗೆ ಏನು ಶಾರ್ಟೇಜ್ ಇದೆ ಕೋಣೆ, ಆ ಶಾರ್ಟೇಜ್ ಇದ್ದ ಕೋಣೆಯನ್ನು ಶೀಘ್ರದಲ್ಲಿ ಹೊಸ ಕಟ್ಟಡ ನಿರ್ಮಿಸಿ ಕೊಡಬೇಕಂತ ನಾನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ತುಂಬ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಈ ಕಾಲದಲ್ಲಿ ಬ್ರಹ್ಮಾವರ ಸಿಟಿ ಏರಿಯಾದಲ್ಲಿ 750ಕ್ಕೂ ಹೆಚ್ಚು ಮಕ್ಕಳುವಂಥ ಶಾಲೆ, ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಬೇಕಾಗಿದೆ ನಮ್ಮೆಲ್ಲರ ಕರ್ತವ್ಯ. ಸರ್ಕಾರ ತೀವ್ರ ಗಮನ ವಹಿಸಿ ಆದಷ್ಟು ಬೇಗ ತುರ್ತು ಕಟ್ಟಡ ನಿರ್ಮಾಣದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಮಕ್ಕಳ ಕಲಿಕೆಗೆ ಸಹಕಾರಿ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ರೋಟರಿ ಕ್ಲಬ್ ಬ್ರಹ್ಮಾವರ 2026-27 ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸಪ್ರಪದಿ ಕನ್ವೆನ್ಷನ್ ಹಾಲ್ ಮೈರ್ಕೊಮೆ ಹೆಗ್ಗುಂಜೆಯಲ್ಲಿ ಶುಕ್ರವಾರ ಪದಪ್ರಧಾನ ಅಧಿಕಾರಿ ರೋಟರಿ ಅಭಿನಂದನ್ ಶೆಟ್ಟಿಯವರ ನೂತನ ಅಧ್ಯಕ್ಷ ಪ್ರಮೋದ್ ಶೆಟ್ಟಿ, ಕಾರ್ಯದರ್ಶಿ ಅರುಣ್ ಕುಮಾರ್ ಅವರಿಗೆ ಪದಪ್ರಧಾನ ನೆರವೇರಿಸಿದರು. ಅವರು ಬಳಿಕ ಮಾತನಾಡಿ, ಎಷ್ಟೋ ರಾಷ್ಟ್ರದಲ್ಲಿ ಸರ್ಕಾರ ಮಾಡಬೇಕಾದ ಕಾರ್ಯವನ್ನು ರೋಟರಿ ಸಂಸ್ಥೆ ಮಾಡುತ್ತಿದೆ. ಆರೋಗ್ಯ, ಶಿಕ್ಷಣ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಅಕ್ಷರಜ್ಞಾನ, ಲೋಕಜ್ಞಾನ ಇರುವ ಶಿಕ್ಷಿತರಾದ ಉನ್ನತ ಸ್ಥಾನ, ಗೌರವ ಹೊಂದಿದ ರೋಟರಿ ಸದಸ್ಯರು ನಾನಾ ಸಮಾಜ ಸೇವೆಯ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂದರು. ನೂತನ ಅಧ್ಯಕ್ಷ ಪ್ರಮೋದ್ ಶೆಟ್ಟಿ ಮಾತನಾಡಿ, ಹಿರಿಯರ ಮತ್ತು ಕಿರಿಯರ ಮಾರ್ಗದರ್ಶನದಲ್ಲಿ ಅನೇಕ ಸಾಮಾಜಿಕ ಕಾರ್ಯವನ್ನು ಮಾಡಿ ರೋಟರಿ ಸಂಸ್ಥೆಯ ಉದ್ದೇಶವನ್ನು ಈಡೇರಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಹೊಸ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಯಿತು. ಶೈಕ್ಷಣಿಕ ಸಾಧಕರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಗವರ್ನರ್ BM ಭಟ್, ಅಸಿಸ್ಟೆಂಟ್ ಗವರ್ನರ್ ವಿಜಯಕುಮಾರ್ ಶೆಟ್ಟಿ, ವಲಯ ಪ್ರತಿನಿಧಿ ಪ್ರಸಾದ್ ಹೆಗಡೆ, ನಿಕಟಪೂರ್ವಾಧ್ಯಕ್ಷ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ರೆಂಗ್ಸನ್ ರೋಯಿ ಮೋನಿಸ್ ಉಪಸ್ಥಿತರಿದ್ದರು. ದಿನಾಂಕ 6/10 ರೋಟರಿ ವತಿಯಿಂದ SMS ಕಾಲೇಜು ಬ್ರಹ್ಮಾವರವರಿಗೆ ರೆಡಿನೇಷನ್ ಫೋಟೋಗ್ರಫಿಯನ್ನು ಕೊಡುಗೆಯಾಗಿ ನೀಡಲಾಗಿದೆ. ದಿನಾಂಕ 16/10 ನಮ್ಮ ಅಧ್ಯಕ್ಷ ಸುಂದರವಾಗಿ ಪ್ರಕಟಗೊಂಡ ಸಂಪಾದಕರಾದ ಮಧುಸೂದನ
ಕರಾವಳಿ ಜಿಲ್ಲೆಯ ಮೂಲ ನಿವಾಸಿಗಳು ಎನ್ನಲಾದ ಕೊರಗ ಸಮುದಾಯ ಇಂದಿಗೂ ಉನ್ನತ ಶಿಕ್ಷಣ ಪಡೆದವರು ತೀರಾ ವಿರಳವಾಗಿದ್ದು, ಬಾರಕೂರು ರಂಗನಕೆರೆಯ ಅಶ್ವಿತಾ, ಮೈಸೂರು ವಿಶ್ವವಿದ್ಯಾನಿಲಯದ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಬನ್ನಿಮಂಟಪ ಇಲ್ಲಿ ಡಾಕ್ಟರ್ ನೂರ್ ಮುಬಾಶಿರ್ ಸಿಎ ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ಡಾಕ್ಟರೇಟ್ ಲಭಿಸಿದೆ. ಡಾಕ್ಟರ್ ಅಶ್ವಿತಾ ಶ್ರೀ ದುರ್ಗಾ ಪರಮೇಶ್ವರಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ರಂಗನಕೆರೆ ಇಲ್ಲಿ ಅಂಗನವಾಡಿಯಿಂದ 1ನೇ ತರಗತಿಯಿಂದ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಂಡು ಬಳಿಕ ಬಾರಕೂರು ಮೆರಿನೂರ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ನಂತರ ದ್ವಿತೀಯ ಪಿಯುಸಿ ನ್ಯಾಷನಲ್ ಜೂನಿಯರ್ ಕಾಲೇಜ್ ಬಾರ್ಕೂರು ಇಲ್ಲಿ ಓದಿರುತ್ತಾರೆ. ನಂತರ ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಸರ್ಕಾರಿ ಪದವಿ ಕಾಲೇಜು ಮತ್ತು ಅಧ್ಯಯನ ಕೇಂದ್ರದಲ್ಲಿ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ವಿದ್ಯಾಭ್ಯಾಸವನ್ನ ಪಡೆದ ಇವರು ಜಿಲ್ಲೆಯ ನಾನಾ ಕೊರಗ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಗಣೇಶ್ ಬಾರ್ಕೂರು, ಅನಿತಾ ದಂಪತಿಗಳ ಕಿರಿಯ ಪುತ್ರಿ. ಇವರು ಸಂಶೋಧನೆಯಲ್ಲಿ ಎ ಸ್ಟಡಿ ಹಾಸ್ಪಿಟಲ್ ಆಂಗ್ಸೈಟಿ ಆ್ಯಂಡ್ ಸೈಕೋಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಅಂಡರ್ ಗೋಯಿಂಗ್ ಕಿಮೋಥೆರಪಿ ಫಾರ್ ಬ್ಲಡ್ ಕ್ಯಾನ್ಸರ್ ಎಂಬ ಮಹಾಪ್ರಬಂಧವನ್ನು ಸಮಾಜ ಕಾರ್ಯ ವಿಷಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಂಡಿಸಿ PhD ಪದವಿಯನ್ನ ಪಡೆದಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿತಾ, ಗಣೇಶ್ ಬಾರ್ಕೂರು ಮತ್ತು ಶ್ರೀಮತಿ ಅನಿತಾರವರ ಮಗಳು. ನಾನು ಕೊರಗ ಸಮುದಾಯದವಳಾಗಿರುತ್ತೇನೆ. ನಾನು ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಆಟೋನಮಸ್ ಬನ್ನಿಮಂಟಪ್ ಮೈಸೂರು ಇಲ್ಲಿಯ ಡಾಕ್ಟರ್ ನೂರ್ ಮುಬಾಶಿರ್ ಸಿಎ ಇವರ ಮಾರ್ಗದರ್ಶನದಲ್ಲಿ ಸ್ಟಡಿ ಆನ್ ಹಾಸ್ಪಿಟಲ್ ಆಂಗ್ಸೈಟಿ ಆ್ಯಂಡ್ ಸೈಕೋಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಅಂಡರ್ಗೋಯಿಂಗ್ ಕೀಮೋಥೆರಪಿ ಫಾರ್ ಬ್ಲಡ್ ಕ್ಯಾನ್ಸರ್ ಎಂಬ ವಿಷಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಮಂಡಿಸಿರುತ್ತೇನೆ. ಕನ್ನಡ ಭಾಷೆ ಕಲಿಸಿದ್ದು ನನಗೆ ಕುಂದಾಪುರ ಕೊಲ್ಲೂರಿನಲ್ಲಿ ನನ್ನ ಮದುವೆಯಾಗಿದ್ದು, ಹಾಗಾಗಿ ಕುಂದಾಪುರ ಮತ್ತು ನನಗೆ ಭಾವನಾತ್ಮಕ ನಂಟಿದೆ ಎಂದು ಮಾತನಾಡಿದ್ದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು. IPS ಅಲ್ಲಿ ಜಾಯಿನ್ ಆಗಿ ನಮಗೆ ಟ್ರೈನಿಂಗ್ ಪೀರಿಯಡಲ್ಲೇ ನಮಗೆ ಯಾವುದಾದ್ರೂ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದು ಜಿಲ್ಲೆ ವಿಸಿಟ್ ಮಾಡ್ಲಿಕ್ಕೆ ಕಳಿಸ್ತಾರೆ. ಇದು ನಾವು ಹೈದರಾಬಾದಲ್ಲಿದ್ದಾಗ. ಆವಾಗ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಕಳಿಸಿದಾಗ ನನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, ನನ್ನನ್ನು ಕಳಿಸಿದ್ದು ಆವಾಗ ಉಡುಪಿ ಜಿಲ್ಲೆಯಿಂದ ನನಗೆ ಆವಾಗ ಲಕ್ಷ್ಮಣ್ ನಿಂಬರ್ಗಿ ಸರ್ SP ಇದ್ದಾಗ ಕುಂದಾಪುರಕ್ಕೆ ಕಳಿಸಿದ್ರು. 3 ದಿನ 4 ದಿನ ಇಲ್ಲೆಲ್ಲ ನೋಡ್ಕೊಂಬನ್ನಿ, ಎಲೆಕ್ಷನ್ಗೆ ನಡೀತದೆ. ಅದು ಒಂದಾಯಿತು. ಅದಕ್ಕಿಂತ ಮುಂಚೆ ನನ್ನದು ಕುಂದಾಪುರ ಕನೆಕ್ಷನ್ ಏನಂತ ಹೇಳಿದ್ರೆ, ನಾನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡ್ತಾ ಇರುವಾಗ 2 ಸತಿ ಎಕ್ಸಾಮ್ ಬರೆದು ಪಾಸ್ ಆಗದೇ ಇದ್ದಾಗ 3ನೇ ಸತಿ ಎಕ್ಸಾಮ್ ಬರೆದು ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ದಾರೆ, ಉಡುಪಿಯಲ್ಲಿ ಕುಂದಾಪುರ ಏರಿಯಾದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಪ್ರಾರ್ಥನೆ ಮಾಡೋಣ, ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ. ಹಾಗೆ ನಾನು ಮೊದಲನೇ ಬಾರಿ ಬೆಂಗಳೂರು ಅಲ್ಲದೆ ಕರ್ನಾಟಕದಲ್ಲಿ ನಾನು ಮೊದಲನೇ ಬಾರಿ ಬಂದಿರುವ ಉಪವಿಭಾಗನೂ ಕುಂದಾಪುರನೇ. ಅಲ್ಲಿ ಕೊಲ್ಲೂರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಆ ವರ್ಷ ನನಗೆ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಸಿಕ್ಕಿದೆ. ಅದಾದಮೇಲೆ 2 ವರ್ಷ ಬಿಟ್ಟು IPS ಸಿಕ್ಕಿದೆ. ಸೊ ಅವತ್ತು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಕುಂದಾಪುರ ಕನೆಕ್ಷನ್ ಆಗಿದೆ. ಎಕ್ಸಾಮ್ ಪಾಸ್ ಆದಮೇಲೆ ಟ್ರೈನಿಂಗ್ ಪೀರಿಯಡಲ್ಲಿ ಕುಂದಾಪುರ ಕನೆಕ್ಷನ್ ಆಗಿದೆ. ಆಮೇಲೆ ನನಗೆ ಫಸ್ಟ್ ಪೋಸ್ಟಿಂಗ್ ಜಿಲ್ಲೆಯಲ್ಲಿ ಸ್ಟೇಟಲ್ಲಿ ಕೊಟ್ಟಿದ್ದಾಗ ಮುಂಚೆ ಹೇಳಿದಾಗೆ ಕುಂದಾಪುರ ಉಪವಿಭಾಗದ DYSP ಆಗಿ ನನಗೆ ಪೋಸ್ಟಿಂಗ್ ಆಗಿದೆ. ಆವಾಗ ಮತ್ತೆ 1.5 ವರ್ಷ ನನಗೆ ಇಲ್ಲೇ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಕೊರೋನಾ ಟೈಮಲ್ಲಿತ್ತು. ಆ ಟೈಮಲ್ಲಿ ನಮ್ಮ ಕುಂದಾಪುರದವರು ಹೃದಯವಂತರು ಎಷ್ಟಿದ್ದಾರೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಎಷ್ಟು ಜನರನ್ನು ಹೆಲ್ಪ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಕುಂದಾಪುರದವರು ಬೇರೆಯವರ ಸಮಸ್ಯೆಗಳು ನಮ್ಮ ಸಮಸ್ಯೆ ಅಂತ ಹೇಳಿ ಅದನ್ನು ಬಗೆಹರಿಸೋಕ್ಕೆ ಒಟ್ಟು ಸೇರ್ತಾರೆ. ಈ ಥರ ಒಂದು ಹೃದಯವಂತರಾಗಿರುವಂತಹ ಜನ ನಮ್ಮ ಕುಂದಾಪುರದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಾದಮೇಲೆ ಕುಂದಾಪುರದಿಂದ ಪೋಸ್ಟಿಂಗ್ ಟ್ರಾನ್ಸ್ಫರ್ ಆಗಿ ಮತ್ತೆ ಮಂಗಳೂರಿಗೆ ಹೋಗಿ ಅಲ್ಲಿಂದ ಹಾಸನಕ್ಕೆಲ್ಲ ಹೋಗಿದ್ದಾಗ ನಾನು ಅಂದ್ಕೊಂಡಿಲ್ಲ ಮತ್ತೆ ವಾಪಸ್ ಇದೇ ಕುಂದಾಪುರ ಉಪವಿಭಾಗ ಇರುವಂಥ ಉಡುಪಿ ಜಿಲ್ಲೆಗೆ SP ಆಗಿ ಬರ್ತೀನಿ ಅಂತ. ಅದು ಪೋಸ್ಟಿಂಗ್ ಮತ್ತೆ ಸುತ್ತಿ ಇಲ್ಲಿಗೆ ಆಗಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ಸಂದರ್ಭಗಳಲ್ಲೂ ನನಗೆ ಕುಂದಾಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂದಾಪುರ ಕನ್ನಡದಲ್ಲಿ ಎಷ್ಟು ಮಾತನಾಡಿದರೂ ಕಾಲಹರಣ ಆಗುವುದಿಲ್ಲ. AC ರಶ್ಮಿ SR. ಬ್ರಹ್ಮಾವರ 750 ವಿದ್ಯಾರ್ಥಿಗಳು ಇರುವ ಶಾಲೆಗೆ ಬೇಕು ಹೊಸ ಕಟ್ಟಡ.
ರೋಟರಿ ಕ್ಲಬ್ ಬ್ರಹ್ಮಾವರ 2026-27 ನೂತನ ಪದಾಧಿಕಾರಿಗಳ ಪದಗ್ರಹಣ. ಬಾರಕೂರು ರಂಗನಕೆರೆಯ ಕೊರಗ ಸಮುದಾಯದ ಯುವತಿ ಅಶ್ವಿತಾಗೆ ಡಾಕ್ಟರೇಟ್. ಕುಂದಾಪುರ ಮತ್ತು ನನಗೆ ಭಾವನಾತ್ಮಕ ನಂಟಿದೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.